ಅವ್ರದ್ದು ಐಡಿಯಲಿ ಏನು ಮಾಡಬೇಕಿತ್ತು, ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳು ಯಾವತ್ತು ಅಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ಸ್ ಇವ್ರು ಕರೆಕ್ಟ್ ಆಗಿದ್ದಿದ್ರೆ ಮಾಹಿತಿ ತೆಗೆದುಕೊಂಡು 24-25ನೇ ತಾರೀಕೇನೆ ಒಂದು ಸುಮೋಟೋ ಕೇಸ್ ಬುಕ್ ಮಾಡ್ಕೊಬೇಕಿತ್ತು. ಆವತ್ತೇನೆ ಆರೋಪಿ ಪಾಸ್ಪೋರ್ಟ್ ಬಗ್ಗೆ ಗೃಹ ಸಚಿವರು ನೀಡ್ತಿರೋ ಹೇಳಿಕೆ ರಾಜಕೀಯ ಪ್ರೇರಿತ ಅಷ್ಟೇ ಅಂತ 100% ಸತ್ಯ. ಆಮೇಲೆ ನಾನು ಮುಗಿಸ್ತೀನಿ. ಮುಖ್ಯಮಂತ್ರಿಗಳು ಸಹ ಐಡಿಯಲಿ ಪತ್ರ ಬರೀತಾರೆ ಯಾರಿಗೆ, ಪ್ರಧಾನಮಂತ್ರಿಗಳಿಗೆ. ಅವರೆಲ್ಲ ಪತ್ರ ಬರೀಬೇಕಾಗಿದ್ದು ಇಲ್ಲಿನ ಚೀಫ್ ಸೆಕ್ರೆಟರಿ ಅಥವಾ ಇಲ್ಲಿನ ಹೋಮ್ ಸೆಕ್ರೆಟರಿ, ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ನ ಸೆಕ್ರೆಟರಿ ಮತ್ತು ಅಥವಾ ಹೋಮ್ ಸೆಕ್ರೆಟರಿಗೆ ಬರಿಬೇಕಿತ್ತು ಪತ್ರ. ಆವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಬಂದಿರ್ತಕ್ಕಂಥದ್ದು. ಇವ್ರೇನ್ ಮಾಡ್ತಾರೆ, ರಾಜಕೀಯ ಪ್ರೇರಿತವಾಗಿ ವಿತೌಟ್ ಎನಿ ಕ್ಲಾಸಸ್ ಅಂಡ್ ಅದರ್ ಥಿಂಗ್ಸ್ ಈ ಥರ ಎಸ್ಕೇಪ್ ಆಗಿಬಿಡ್ಯಾರೆ. ಅದ್ರೂ ರಾಜಕೀಯ ಉದ್ದೇಶದಿಂದಾನೆ. ಆಮೇಲೆ ಪಾಪ ನಮ್ಮ ಇವತ್ತು ಮಿತ್ರರಾದಂಥ ಸೂರ್ಯ ಮುಕುಂದ್ರ ಅವರು ಒಪ್ಕೊಂತವ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇವತ್ತು ಕೆಲಸ ಮಾಡ್ತಿಲ್ಲ. ಮುಖ್ಯಮಂತ್ರಿಗಳಾಗಿ ಪೊಲೀಸ್ ಅವ್ರಿಗೆ ಸರಿಯಾದ ರೀತಿ ಡೈರೆಕ್ಷನ್ ಕೊಡ್ತಾ ಇಲ್ಲ. ಡೈರೆಕ್ಷನ್ ಹೇಳ್ಬೇಕಿತ್ತು, ಏನೋ ಪರಮೇಶ್ವರ್ ಹೇಳ್ಬೇಕಿತ್ತು ಏನಂತಂದ್ರೆ, ನೋಡಪ್ಪ ಆರೋಪಿ ಇದಾನೆ, ಆರೋಪಿನ ನೀವು ಕರ್ಕೊಂಬಂದು ಕುಳಿಸ್ಕೊಳ್ತಕ್ಕಂತ ಕೆಲಸ ಮಾಡಿ, ಅದು ಬಿಟ್ಟು ಕ್ಲಾಸಸ್ ನ ವೀಕ್ ಮಾಡ್ತಾ ಇದ್ದೀರಾ. 376 ಹಾಕೋದ್ರ ಬದಲು 354 ಹಾಕ್ತೀರಾ. ಅದಾದ್ಮೇಲೆ ಈಗ ನಾನು ಈ ಮಾಧ್ಯಮದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ರಿಲೇಶನ್ಶಿಪ್ ಶೇರ್ ಮಾಡ್ತಾರೆ ನಾನು ಹೇಳಲ್ಲ. ಅದು ಸೂರ್ಯ ಮುಕುಂದರಾಜರ ಬಾಯಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆ ಅಂತಕ್ಕಂಥ ಸೂರ್ಯ ಅವರು ಹೇಳಿದ್ದಾರೆ. ಸರ್ಕಾರ ಹೆಲ್ಪ್ ಮಾಡ್ತಾರೆ ಅಂತ ನೀವು ಹೇಳಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಶೋಕ್ ಗೌಡ, ಸೂರ್ಯ ಮುಕುಂದ್ ಅವರೇ, ನಿಮ್ಮಿಂದ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಪ್ಪ. ಒಂದೇ ಪಕ್ಷದ ಇಬ್ರು ನಾಯಕರು, ಡಿ.ಕೆ. ಶಿವಕುಮಾರ್ ಅವರೇನೆ ಪೆನ್ ಡ್ರೈವ್ ಅಥವಾ ಅದೇನೋ ಸಿಡಿ ಅದನ್ನ ಬಿಡುಗಡೆ ಮಾಡಿಸಿದ್ರು ಅಂತ ಹೇಳಿ ಬಿಜೆಪಿ ಆರೋಪ. ಮತ್ತೊಂದ್ ಕಡೆ ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅಂತ. ಇದು ಬಿಜೆಪಿಯದ್ದೇ ವಾದ. ಅಂದ್ರೆ ಒಂದೇ ಪಕ್ಷದ ಇಬ್ರು ನಾಯಕರ ಪೈಕಿ ಜೆಡಿಎಸ್ ಇಂಟ್ರೆಸ್ಟಿಂಗ್. ರಾಜಕೀಯದಲ್ಲಿ ಹೆಂಗೆಲ್ಲ ಒಳ ಮರ್ಮಗಳಿರುತ್ತೆ ಅನ್ನೋದು ಇಂಥ ಪ್ರಕರಣದಲ್ಲಿ ಆಚೆ ಬರೋದು. ಚರ್ಚೆ ಮಾಡೋಣ. ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ಆದ್ಮೇಲೆ ಒಂದೇ ಪಕ್ಷದ ಇಬ್ಬರು ನಾಯಕರ ನಿಲುವು ಬೇರೆ ಬೇರೆ ಇದೆಯಾ, ಚರ್ಚೆ ಮುಂದುವರಿಸೋಣ ಬ್ರೇಕ್ ಆದ್ಮೇಲೆ. ಕಿತ್ತೂರು ಚರ್ಚೆ. ಸೂರ್ಯ ಮುಕುಂದ್ ಅವರೇ, ಬಿಜೆಪಿ ಅವರ ಆರೋಪದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತೂ ಇದೆಯಪ್ಪ. ಮಹಾನಾಯಕ ಅಂದ್ರೆ ಅವ್ರ ಮೈತ್ರಿ ಪಾರ್ಟ್ನರ್ ಹೇಳಿದ್ದು, ಬೇಸಿಕಲಿ ಬಿಜೆಪಿ ಅವರು ಹೇಳದೆ ಹೋದ್ರು ಕೂಡ ಮಹಾನಾಯಕನೇ ಇದ್ದಾನೆ ಈ ಎಲ್ಲ ಪೆನ್ ಡ್ರೈವ್ನ ಹಿಂದೆ ಅನ್ನೋದು ಒಂದು ಸ್ಟೇಟ್ಮೆಂಟು. ಇನ್ನೊಂದು, ಸಿದ್ದರಾಮಯ್ಯ ಅವರು JDSನ ಕುಟುಂಬ ರಾಜಕಾರಣದ ಜೊತೆಯಲ್ಲಿ ಅವ್ರಿಗಿರೋ ಇಂಟರ್ಲಿಂಕು, ಅದಕ್ಕೇನೆ ಸಪೋರ್ಟ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅನ್ನೋ ಇನ್ನೊಂದು ಸ್ಟೇಟ್ಮೆಂಟು. ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಇದನ್ನ ಹೆಂಗ್ ಗಮನಿಸ್ತೀರಿ? ಅಂದ್ರೆ ನಿಮ್ಮ ನಾಯಕರ ನಡುವೆ ಈ ವಿಚಾರದಲ್ಲೂ ರಿಫ್ಟ್ ಇದೆ ಅಂತ ಬಿಜೆಪಿ ಹೇಳ್ತಿದೆ. ಬಿಜೆಪಿ ಅವರು ಮತ್ತೆ JDSನವರು ಅವ್ರಿಗೆ ಬೇರೆ ಏನು ಮಾಡಕ್ಕೆ ಪ್ರೊಟೆಕ್ಟ್ ಮಾಡ್ಕೊಬೇಕಲ್ಲ, ಅವ್ರನ್ನ ಈ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಏನು ಆಪ್ಷನ್ಸ್ ಇಲ್ಲ. ಅಲ್ಲ, ಅವ್ರು ಅದನ್ನ ಜನರನ್ನ ದಡ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ಬೋದು, ಏನ್ ಹೇಳಿದ್ರು ನಂಬ್ತಾರೆ ಅಂತ. ಈ ತರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಕುಮಾರಸ್ವಾಮಿ ಅವರು ಒಂಥರ ಸಿಡಿಮಿಡಿ ಆಗ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಕುಟುಂಬನೇ ಅಲ್ಲ ಅಂತ ಹೇಳ್ತಾರೆ. ಅವ್ರಿಗೂ ರೇವಣ್ಣ ಅವರು ಬೇರೆ ಫ್ಯಾಮಿಲಿ, ನಮ್ ಬೇರೆ ಫ್ಯಾಮಿಲಿ ಅಂತ ಹೇಳ್ತಾರೆ. ಎಲೆಕ್ಷನ್ ಮಾಡ್ಬೇಕಾದ್ರೆ ಮಾತ್ರ ಅವರು ನನ್ನ ಮಗ ಇದ್ದಂಗೆ ವೋಟ್ ಹಾಕಿ ಅಂತ ಕೇಳ್ತಾರೆ. ದೇವೇಗೌಡರ ಕುಟುಂಬ ಅಂತ ಹೇಳಿ ದೇವೇಗೌಡರ ಹೆಸರನ್ನು ತರಬೇಡಿ ಇಲ್ಲಿ ಅಂತ ಅಂದ್ರು. ಅಲ್ಲ, ಆಯ್ತು, ದೇವೇಗೌಡರ ಹೆಸರು ಯಾರು ತಂದಿಲ್ಲ. ದೇವೇಗೌಡರ ಹೆಸರು ಯಾರು ತಂದಿಲ್ಲ. ಈಗ ಇವರು ಮಾತೆತ್ತಿದ್ರೆ ಮಹಾನಾಯಕ ಅಂತ ಹೇಳ್ತಾರಲ್ಲ, ಇವ್ರನ್ನ ಪ್ರಜ್ವಲ್ ರೇವಣ್ಣಂಗೆ ಹೇಳಿದ್ರ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರ, ನೀನ್ ವಿಡಿಯೋ ಮಾಡ್ಕೊಳಪ್ಪ, ಈ ತರ ಎಲ್ಲಾರನ್ನು ಅಬ್ಯೂಸ್ ಮಾಡು ಅಂತ ಹೇಳಿದ್ರ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರ, ರೇಣುಕಾಚಾರ್ಯಂಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರ, ಇಲ್ಲ ರಘುಪತಿ ಭಟ್ರಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರ. ಸೊ ಇದನ್ನ ಇವರು ಮಾಡ್ಕೊಂಡ್ಬಿಟ್ಟು ಪ್ರಕರಣ ಆಚೆಗಡೆ ಬಂದ್ಬಿಟ್ರೆ, ಪ್ರಕರಣ ಆಚೆಗಡೆ ಬಂದಾಗ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಸಂದರ್ಭದಲ್ಲಿ ಮಹಾನಾಯಕನ ಹೆಸರು ಬರ್ಲಿಲ್ಲ ಸರ್. ಯಾರು ಅವಾಗ ಇವರು ಹಂಗಾರೆ ರಾಜಾವಲಿ ಮಾಡಿಸಿದ HY ಮೇಟಿಗೆ? ಇಕ್ಬಾಲ್ ಹುಸೇನ್ ರಾಮನಗರದವರು ಇಕ್ಬಾಲ್ ಹುಸೇನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ, ತೋರಿಸ್ಬೇಕಾ ನಿಮ್ಗೆ? ಅದು ಯಾವ್ದಾದ್ರು ಆಗ್ಲಿ, ಅಲ್ಲ, ಆಕೆ ಇವ್ರಿಗೆ ಅದನ್ನ ರೆಕಾರ್ಡ್ ಮಾಡ್ಕೋ ಆತರ ಈಗ ಅಶ್ಲೀಲವಾಗಿ complaint ಮಾತಾಡು ಅಂತ ಆಗಿದೆ. ಹೇಳಿ ಆ ಡಿ ಕೆ ಹೆಣ್ಮಗಳು ಶಿವಕುಮಾರ್ complaint- ಹೇಳಿದ್ರ ಮಹಾನಾಯಕ ಆ ಅವ್ರಿಗೆ. ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ, ಆ ಹೆಣ್ಮಗಳು ಮಹಾನಾಯಕ complaint ಹೇಳಿದಾರಾ? ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲ, ಇಕ್ಬಾಲ್ second ಹುಸೇನ್ಗೆ. ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಬನ್ನಿ. ಈಗ ಡಿಪ್ಲೊಮೇಟ್ ಪಾಸ್ಪೋರ್ಟ್ ಬಗ್ಗೆ ಇವರು ಇಲ್ಲ ಸಿದ್ದರಾಮಯ್ಯ ಅವರು ಪ್ರಧಾನ ಮಂತ್ರಿಗೆ ಪತ್ರ ಬರೆದಿದ್ದಾರೆ. ಪ್ರಧಾನ ಮಂತ್ರಿ ಏನ್ ಡೈರೆಕ್ಷನ್ ಕೊಡಕ್ಕಲ್ವಾ? ನಾನು ಎಲ್ಲದಕ್ಕೂ ಇದೆ, ನಾನೇ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತಾರಲ್ಲ, ಈಗ ಮಾತ್ರ ಇವ್ರು ಬಂದ್ಬಿಡ್ತಾರ, ವಿದೇಶಾಂಗ ಸಚಿವಾಲಯ ಬಂದ್ಬಿಡುತ್ತಾ? ಎಲ್ಲದಕ್ಕೂ ಮೋದಿ ಮುಖ ಅಂತಾರೆ. ಇದನ್ನ ಯಾಕೆ ಮೋದಿ ಮುಖ ಬೇಡ? ಅದಕ್ಕೆ ಮಾತ್ರ ವಿದೇಶಾಂಗ ಸಚಿವರು ಬಂದ್ಬಿಡ್ತಾರೆ, ವಿದೇಶಾಂಗ ಇಲಾಖೆ ಬಂದ್ಬಿಡುತ್ತೆ. ಲುಕೌಟ್ ನೋಟಿಸ್ ಕೊಟ್ಮೇಲೆ FIR ಆದ